ಹೆಲೋ ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಇಂಡಿಯನ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕ್ರಿಸ್ಪಿಯಾಗಿ ಪರ್ಫೆಕ್ಟ್ ಆದ ಮೆಣಸಿನ ಬಜ್ಜಿಯನ್ನ ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋವನ್ನ ಸ್ಟಾರ್ಟ್ ಮಾಡುವ ಮುಂಚೆ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇಲ್ಲಿ ನಾನು 8 ರಿಂದ 10 ಬೋಂಡ ಮೆಣಸನ್ನ ತಗೊಂಡಿದ್ದೀನಿ. ಈ ಮೆಣಸನ್ನ ಒಂದು ಮೆಣಸಿನಲ್ಲಿ 2 ಭಾಗಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಮೆಣಸಿನ ಬೀಜಗಳನ್ನ ತೆಕ್ಕೊಂಡಿಲ್ಲ. ಒಂದು ವೇಳೆ ನಿಮಗೆ ಮೆಣಸು ಖಾರ ಅನ್ಸಿದ್ರೆ ಬೀಜಗಳನ್ನ ತೆಕ್ಕೊಳ್ಳಿ. ಈಗ ಒಂದು ಬೌಲ್ಗೆ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಅರ್ಧ ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, 2 ಚಿಟಿಕೆಯಷ್ಟು ಅಡುಗೆ ಸೋಡಾ ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು. ಆದರೆ ಸೋಡಾ ಹಾಕಿದ್ರೆ ಮಾತ್ರ ಬೋಂಡಕ್ಕೆ ಒಳ್ಳೆ ಕೋಟಿಂಗ್ ಬರ್ತದೆ, ಹಾಗೆ ಬಜ್ಜಿ ಕ್ರಿಸ್ಪಿಯಾಗಿ ಸಹ ಆಗ್ತದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1/4 ಟೀ ಸ್ಪೂನ್ ಅಷ್ಟು ಓಂ ಕಾಳು, ಇದನ್ನ ಅಜ್ವೈನ್ ಅಂತನೂ ಕೂಡ ಕರಿತೇವೆ. ಇದನ್ನ ಕೈನಲ್ಲಿಯೇ ಹೀಗೆ ಪುಡಿ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಹಿಟ್ಟಿನ ಹದ ಈ ರೀತಿ ಇರಬೇಕು, ಜಾಸ್ತಿ ನೀರು ಕೂಡ ಹಾಕೊಳ್ಬಾರ್ದು. ನೋಡಿ ಹೀಗೆ. ಈಗ ಇದಕ್ಕೆ ಒಂದೊಂದೇ ಮೆಣಸನ್ನ ಹಿಟ್ಟಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮೆಣಸನ್ನ ಹೀಗೆ ಮಿಕ್ಸ್ ಮಾಡಿಕೊಂಡು ಬಿಸಿಯಾದ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ. ಎಣ್ಣೆಯನ್ನ ನಾನು ಮೊದಲೇ ಬಿಸಿ ಆಗ್ಲಿಕ್ಕೆ ಇಟ್ಕೊಂಡಿದ್ದೆ. ಈಗ ಒಂದೊಂದೇ ಮೆಣಸನ್ನ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ. ನೋಡಿ, ಈಗ ಬೋಂಡ ಒಂದು ಸೈಡ್ ನಲ್ಲಿ ಚೆನ್ನಾಗಿ ಫ್ರೈ ಆದ ಮೇಲೆ ನಿಧಾನಕ್ಕೆ ಹೀಗೆ ತಿರುಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಇನ್ನೊಂದು ಬದಿಯಲ್ಲಿ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು 2 ಸೈಡ್ ನಲ್ಲಿ ಚೆನ್ನಾಗಿ ಬೆಂದಿದೆ. ಈಗ ಇದನ್ನ ಒಂದು ಪ್ಲೇಟ್ಗೆ ತೆಕ್ಕೊಳ್ತಾ ಇದ್ದೀನಿ. ಈಗ ನಮ್ಮ ಮೆಣಸಿನ ಬೋಂಡ ರೆಡಿ ಆಗಿದೆ. ತುಂಬಾನೇ ಕ್ರಿಸ್ಪಿ ಆಗಿದೆ, ತುಂಬಾನೇ ಒಳ್ಳೆಯ ಕೋಟಿಂಗ್ ಸಹ ಬಂದಿದೆ. ತುಂಬಾನೇ ಸಿಂಪಲ್ ಆಗಿ ಮೆಣಸಿನ ಬೋಂಡ ರೆಡಿ ಆಗಿದೆ. ನೋಡಿ, ಮೆಣಸಿನ ಬೋಂಡಕ್ಕೆ ಎಷ್ಟು ಒಳ್ಳೆ ಕೋಟಿಂಗ್ ಬಂದಿದೆ ನೋಡಿ, ತಿಕ್ಕಾಗಿ ಕೋಟಿಂಗ್ ಇದೆ. ಇದೇ ರೀತಿಯಲ್ಲಿ ಕಡಿಮೆ ಸಾಮಗ್ರಿಯಿಂದ ಹೆಚ್ಚು ಮಸಾಲೆಗಳನ್ನು ಬಳಸದೆ ಮೆಣಸಿನ ಬೋಂಡವನ್ನ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಮನೆಯವರೆಲ್ಲರೂ ತುಂಬಾನೇ ಇಷ್ಟಪಡ್ತಾರೆ. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ನೊಂದಿಗೆಲ್ಲ ಈ ರೆಸಿಪಿಯನ್ನ ಶೇರ್ ಮಾಡಿ. ಇಲ್ಲಿಗೆ ನನ್ನ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ಇನ್ನು ನಾವು ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯ ತನಕ ಟೇಕ್ ಕೇರ್, ಬೈ.